ಚಾಲೆಂಜಿಂಗ್ ಸ್ಟಾರ್ ನ ಡೆವಿಲಿಶ್ ಅಂಡ್ ಧನುಷ್ ಲುಕ್ ಅಲ್ಲಿ ದರ್ಶನ ಮಾಡ್ಕೊಂಡ್ರ. ಡೆವಿಲ್ ಅಂಡ್ ಧನುಷ್ ಟೂ ಕ್ಯಾರೆಕ್ಟರ್ಸ್, ಟೂ ಶೇಡ್ಸ್. ಇಟ್ಸ್ ಎ ಪೊಲಿಟಿಕಲ್ ಡ್ರಾಮಾ ವಿತ್ ಆಕ್ಷನ್ ಸಿನಿಮಾನ ಮಿಲ್ನಾ ಪ್ರಕಾಶ್ ಟ್ರೈಲರ್ ಕಟ್ ಅಲ್ಲಿ ಇಷ್ಟು ಕಥೆನ ಬಿಟ್ಕೊಟ್ಟಿದ್ದಾರೆ. ಬ್ರದರ್ ಫ್ರಮ್ another mother but not the same father. ಚಿನ್ನ ಟೆನ್ಷನ್ ಆಗ್ಬೇಡ, ದ ಡೆವಿಲ್ ಸಿನಿಮಾದ ಟ್ರೈಲರ್ ಇನ್ ಡೆಪ್ತ್ ರಿವ್ಯೂ ಅಂಡ್ ಬ್ರೇಕ್ ಡೌನ್ ಮಾಡೋಣ ಬನ್ನಿ. ಎಸ್, ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಫಸ್ಟ್ಲಿ ಸ್ಟಾರ್ಟಿಂಗ್ ವಿತ್ ಲುಕ್. ದಾಸನ ಸಿನಿ ಕೆರಿಯರ್ ಹಿಸ್ಟ್ರಿಯಲ್ಲಿ ಈ ರೀತಿಯ ಸ್ಟೈಲಿಶ್ ಲುಕ್ ಅಲ್ಲಿ ನಾನಂತೂ ನೋಡೇ ಇಲ್ಲ. ಯಪ್ಪ, ಅವರ ಕಟ್ಔಟ್, ಡ್ರೆಸ್ಸಿಂಗ್ ಸ್ಟೈಲ್, ಸ್ವ್ಯಾಗ್, ಅಂಡ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ರಾ ಡೆವಿಲಿಶ್ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿದ್ದಾರೆ ಸ್ಕ್ರೀನ್ ಅಲ್ಲಿ. ನನ್ನ ಫೇವರೇಟ್ ಡೈಲಾಗ್ ಇದು, ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನ್ ಬರ್ತಿದ್ದೀನಿ ಚಿನ್ನ. ಮತ್ತೆ ನಿಮ್ದು? ಕಮಿಂಗ್ ಟು ದ ಟ್ರೈಲರ್ ಬ್ರೇಕ್ ಡೌನ್ ಆನ್ ಪ್ರಿಡಿಕ್ಷನ್ ಪ್ಲಾಟ್. ಇಟ್ಸ್ ಕಂಪ್ಲೀಟ್ಲಿ ಪೊಲಿಟಿಕಲ್ ಡ್ರಾಮಾ ಸಿನಿಮಾ ಅಂತ ಹೇಳಕ್ ಆಗದೆ ಇದ್ರು ಸಹ ಸಿನಿಮಾದ ಕೋರ್ ಪಾಯಿಂಟ್ ಅಂತೂ ಪೊಲಿಟಿಕಲ್. ಆ ಪೊಲಿಟಿಕಲ್ ಸುತ್ತಮುತ್ತ ನಡೆಯುವಂತಹ ಸ್ಟೋರಿ ಅಂತ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ. ಫ್ರಮ್ ದ ಫಸ್ಟ್ ಶಾಟ್ ಆಫ್ ದ ಟ್ರೈಲರ್ ಕರುನಾಡ ಪ್ರಜಾಪಕ್ಷ ಗುಂಪನ್ನ ಗಮನಿಸಬಹುದು. ಮಹೇಶ್ ಮಂಜ್ರೇಕರ್ ಈ ಪಕ್ಷದ ಪವರ್ಫುಲ್ ಪೊಲಿಟಿಕಲ್ ಕಿಂಗ್ ಪಿನ್ ಅಂತ ಕಾಣಿಸ್ತಿದೆ. ಇನ್ನೊಂದ್ ಕಡೆ ಅಚ್ಯುತ್ ಕುಮಾರ್ ಅವರು ಸೈಲೆಂಟ್ ಆಗಿ ಆ ಕುರ್ಚಿಯ ಮೇಲೆ ಕಣ್ಣಾಕ್ತಿದ್ದಾರೆ. ಟ್ರೈಲರ್ ನಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತಿದೆ. ದರ್ಶನ್ ಸರ್ ಪವರ್ ಅಂಡ್ ಇಸ್ ಫಿಯರ್ ಫ್ಯಾಕ್ಟರ್. ಫುಲ್ ಅಂಡ್ ಟೆರರ್ ಅನ್ನುವ ಲೈನ್ ಎಕ್ಸಾಕ್ಟ್ಲಿ ದರ್ಶನ್ ಸರ್ ಅವರ ಮೂಡ್ ಗೆ ಸೂಟ್ ಆಗುತ್ತೆ. ಟ್ರೈಲರ್ ಅಲ್ಲಿ ಎರಡು ಶೇಡ್ಸ್ ಆಗಿ ಕಾಣಿಸ್ಕೊಂಡಿರುವುದು ನಾವು ಗಮನಿಸಬಹುದು. ಒಂದು ಕಾಮ್ ಸೈಡ್ ಧನುಷ್, ಇನ್ನೊಂದು ರೂತ್ಲೆಸ್ ಅಸಾಸಿನ್ ಲುಕ್ ಡೆವಿಲ್. ಇದರಿಂದ ನಮಗೆ ಡ್ಯೂಯಲ್ ಶೇಡ್ಸ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಬ್ರೋ ಸ್ಟಾಪ್, ಡ್ಯೂಯಲ್ ರೋಲ್ ಸಹ ಚಾನ್ಸಸ್ ಇದೆ. ಸ್ಟೋರಿ ಪ್ರಿಡಿಕ್ಷನ್ ನಂಬರ್ 1. ಧನುಷ್ ಪೊಲಿಟಿಕಲ್ ಆಗಿ ಹಾನೆಸ್ಟ್ಲಿ ಜನರ ಸೇವೆ ಮಾಡಿ ಎಂಟೈರ್ ಕರಪ್ಷನ್ ವಿರುದ್ಧ ಹೋರಾಟ ಮಾಡ್ತಿದ್ರೆ ಅದನ್ನ ಗಮನಿಸಿ ಮಿಕ್ಕಿರುವ ಪೊಲಿಟಿಷಿಯನ್ಸ್ ಧನುಷ್ ಬೆನ್ನಿಗೆ ಚೂರಿ ಹಾಕಿ ಅವನ ಹೆಸರು ಹಾಳು ಮಾಡುವಾಗ ಧನುಷ್ ಅಂಡರ್ ವರ್ಲ್ಡ್ ಗೆ ಸ್ವಲ್ಪ ದಿನ ಹೋಗಿ ದ ಡೆವಿಲ್ ಆಗಿ ಕಾಣಿಸ್ಕೊಂಡು ಪ್ರತಿಯೊಬ್ಬರನ್ನು ಮಟ್ಟ ಹಾಕೋದು ವಿತ್ ಮೈಂಡ್ ಗೇಮ್ ಅಂಡ್ ಫಿಸಿಕಲ್ ಫೈಟ್. ಹಿಂಗೆ ಯೋಚನೆ ಮಾಡಿದ್ರೆ ಈ ರೀತಿ ಕೂಡ ಇರಬಹುದು ಅಂತ ಪ್ರಿಡಿಕ್ಷನ್ ನಂಬರ್ 2 ಸಹ ಹೇಳ್ತಿದ್ದೀನಿ. ಡ್ಯೂಯಲ್ ರೋಲ್ ಅಲ್ಲಿ ಧನುಷ್ ಅಂಡ್ ಡೆವಿಲ್ ಆಗಿ ಕಾಣಿಸ್ತಾ ಒಂದು ಪೊಲಿಟಿಕಲ್ ಚೇರ್ ಗೋಸ್ಕರ ಅಥವಾ ಪರ್ಸನಲ್ ರಿವೆಂಜ್ ಗೋಸ್ಕರ ಅಪೋಸಿಟ್ ಕ್ಯಾಂಡಿಡೇಟ್ಸ್ ಗೆ ಸಪೋರ್ಟ್ ಮಾಡ್ತಾ ಎಂಡ್ ಆಫ್ ದ ಗೇಮ್ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಬ್ರು ಒಂದಾಗಿ ಜನರ ಸೇವೆ ಮಾಡೋದು, ಅಂದ್ರೆ ಜನರಿಗೆ ಒಳ್ಳೆಯದಾಗೋ ರೀತಿ ಮಾಡೋದು. ಈ ರೀತಿ ಸಹ ಆದ್ರೂ ಆಗಬಹುದು ಅಂತ ಅನ್ಸುತ್ತೆ. ಬಟ್ ಇಷ್ಟೆಲ್ಲ ಸಿಂಪಲ್ ಆಗಿ ಡೆಫಿನೆಟ್ಲಿ ಇರೋದಿಲ್ಲ, ಐ ನೋ ದಟ್. ಬಟ್ ನನ್ನ ಒನ್ ಲೈನ್ ಸ್ಟೋರಿ ಜಸ್ಟ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದೀನಿ ಟ್ರೈಲರ್ ನೋಡಿದ್ಮೇಲೆ ಅಷ್ಟೇ. ದ ಮ್ಯಾನ್ ಬಿಹೈಂಡ್ ದ BGM ಅಜುಬಾಯ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಟ್ರೈಲರ್. ಆ ಇಂಟೆನ್ಸ್ ಸೌಂಡ್ ಅಂಡ್ ದರ್ಶನ್ ಸರ್ ಅವರ ಎಲಿವೇಶನ್ ಶಾರ್ಟ್ಸ್ ಸೇರಿಸಿಕೊಂಡಾಗ ಜಸ್ಟ್ ಮೊಬೈಲ್ ಅಲ್ಲಿ 16:9 ಫ್ರೇಮ್ ಅಲ್ಲಿ ನೋಡ್ತಿದ್ರೇನೆ ಎಲಿವೇಶನ್ ಜಾಸ್ತಿ ಆಗ್ತಿದೆ. ಇನ್ನು ಬಿಗ್ ಸ್ಕ್ರೀನ್ಸ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಸಿನಿಮಾಟೋಗ್ರಾಫರ್ ವರ್ಕ್ ಇಸ್ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಟು ದಿಸ್ ಮೂವಿ. ಪ್ರತಿ ವಿಜುವಲ್ ತುಂಬಾ ಗ್ರ್ಯಾಂಡಿಯರ್ ಆಗಿ ರಿಚ್ ಆಗಿ ಶೂಟ್ ಮಾಡಿದ್ದಾರೆ. ಎಸ್ಪೆಷಲಿ ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ದರ್ಶನ್ ಸರ್ ಅವರನ್ನ ತೋರಿಸಿರುವಂತಹ ವಿಧಾನ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವರ ಫ್ರೆಶ್ ಮತ್ತೊಂದು ಲುಕ್ ನ ಈ ಸಿನಿಮಾದಲ್ಲಿ ನೋಡ್ತಾ ಇದೀವಿ ಅಂತ ಅನ್ಸಿದುಂಟು ಈ ಸಿನಿಮಾಟೋಗ್ರಾಫರ್ ವರ್ಕ್ ಇಂದ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ನೋ ನೀಡ್ ಟು ಟಾಕ್ ಅಬೌಟ್ ದಿಸ್ ಬಿಕಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಅಂದ್ರೆ ಏನು ಅಂತ ಈ ವ್ಯಕ್ತಿ ಹತ್ರನೇ ನಾವು ನೋಡಿ ಕಲ್ತ್ಕೋಬೇಕು. ಆ ಲೆವೆಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಬೇರೆ ಮಿಕ್ಕಿರುವ ಕ್ಯಾರೆಕ್ಟರ್ಸ್ ಸಹ ಡೆಫಿನೆಟ್ಲಿ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಕಟ್ ಮಾಡಿರುವ ಟ್ರೈಲರ್ ಅಲ್ಲಿ ರಚನಾ ರಾಯ್ ಅವರ ಸ್ಕ್ರೀನ್ ಟೈಮಿಂಗ್ ತುಂಬಾ ಕಡಿಮೆ ಇದೆ. ನೋಡುವ ಮೂವಿಯಲ್ಲಿ ಯಾವ ರೀತಿ ಇವರು ಆಕ್ಟ್ ಮಾಡಿದ್ದಾರೆ ಏನು ಅಂತ. ಇನ್ನು ಬಿಗ್ ಬಾಸ್ ಮುಖಾಂತರ ಕರ್ನಾಟಕದಾದ್ಯಂತ ಸದ್ದು ಮಾಡುತ್ತಿರುವ ನಮ್ಮ ಗಿಲ್ಲಿ ನಟರ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅದು ಸಹ ಅವರ ಕಾಮಿಡಿ ಪಂಚ್ ಪಾಯಿಂಟ್ ಇದರಲ್ಲೂ ಸಹ ಇದೆ. ತುಂಬಾನೇ ಖುಷಿ ಆಯ್ತು ಅದನ್ನ ನೋಡಿ. ಇನ್ನು ವಿನಯ್ ಅವರು ಸಹ ನಟಿಸಿದ್ದಾರೆ. ಸೊ ಓವರ್ ಅಲ್ಲಿ ಟ್ರೈಲರ್ ಕಟ್ ನೋಡಿದ್ಮೇಲೆ ದಾಸನ ಅಭಿಮಾನಿಗಳಿಗೆ ಈ ಸಿನಿಮಾ ಡೆಫಿನೆಟ್ಲಿ ಒಂದು ಸ್ಪೆಷಲ್ ಗಿಫ್ಟ್ ಟು ಸೆಲೆಬ್ರೇಟ್ ಅಂತ ಅನ್ಸುತ್ತೆ. ಸೊ ನೋಡುವ. 11ನೇ ತಾರೀಕು ಬೆಳಗ್ಗೆ 6:30 ಶೋಸ್ ಅನ್ನೋದು ಶುರು ಆಗ್ತಾ ಇದಾವೆ. ಪ್ರತಿಯೊಬ್ಬರು ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವು ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆ ಈಗ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸಹ ಬರೀರಿ. ಲವ್ ಯು ಆಲ್. ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.